ಕ್ಯಾಶುವಲ್ ಅಷ್ಟೇ, ಇಟ್ಸ್ ಟೇಕ್ ಇಟ್ ಲೈಕ್ ಫನ್ನಿ. ಇನ್ನು ಮುಂದೆ ರಜತ್ ಅವ್ರ ಜೊತೆ ರೀಲ್ಸ್ ಮಾಡ್ತೀರಾ? ಇನ್ನು ಮುಂದೆ ರೀಲ್ಸ್ ಮಾಡ್ತೀನಿ, ಜೊತೆಯಲ್ಲಿ ಮಾಡೋದಿಲ್ಲ ಫಾರ್ ಶ್ಯೂರ್. ರಜತ್, ನಿನ್ನ ಜೊತೆ ಯಾವ ರೀಲ್ಸು ಮಾಡೋದಿಲ್ಲ ಗುರು, ನನ್ನನ್ನು ಬಿಟ್ಬಿಡು. ನಿಮ್ಮ ಧರ್ಮಪತ್ನಿಯವರು ಆಗ್ಲಿಂದ ಇಂಟರ್ವ್ಯೂ ನೋಡ್ತಾ ಇದ್ರೆ ಎದುರುಗಡೆ ಕೂತ್ಕೊಂಡು, ಬಟ್ ಅವ್ರ ಮನಸ್ಸಲ್ಲಿ ಒಂದು ತವಕ ಇದ್ದೇ ಇರುತ್ತೆ, ನನ್ನ ಹಸ್ಬೆಂಡ್ ಏನು ಮಾತಾಡ್ತಾರೋ ಅನ್ನುವಂಥದ್ದು ಭಯ ಏನಾದರೂ ಇರುತ್ತಾ ಅವ್ರಿಗೆ, ನೀವು ಅನ್ಕೊಂಡಿರೋ ಪ್ರಕಾರ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಇಲ್ಲ, ಶಿ ಇಸ್ ವೆರಿ ಕಾನ್ಫಿಡೆಂಟ್ ಅಬೌಟ್ ಮೀ, ಶಿ ನೋಸ್ ಮೀ. ಅಂದರೆ ಅವಳಿಗೆ ನನ್ನ ಮೇಲೆ ಕಂಪ್ಲೀಟ್ ಬ್ಲೈಂಡ್ ಕಾನ್ಫಿಡೆನ್ಸ್ ಇದೆ. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ದೆನ್ ಚಿಕ್ಕ ವಯಸ್ಸಿಂದನೂ ಜೊತೆಯಲ್ಲಿ ಬೆಳೆದಿರೋದ್ರಿಂದ ಶಿ ನೋಸ್. ನಾನು ಒಂದು ಕೆಮ್ಮಿದ್ರೂ ಏನಕ್ಕೆ ಕೆಮ್ತೀನಿ ಅಥವಾ ಸುಮ್ಮನೆ ಕೂತಿದ್ರೆ ಏನಕ್ಕೆ ಕೂತಿರ್ತೀನಿ ಅನ್ನೋದು ಅವ್ಳಿಗೆ ಚೆನ್ನಾಗಿ ಗೊತ್ತು. ಆ್ಯಂಡ್ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ನನ್ನ ಕಾನ್ಫಿಡೆನ್ಸೇ ಅವಳು. ಸೊ ಅವಳಿಗೆ ಗೊತ್ತಿಲ್ದಿರೋದು ಏನೂ ಇಲ್ಲ. ಯಾವ ನಟನ ಅಭಿಮಾನಿ? ಅದು ಅವಳನ್ನೇ ಕೇಳಬೇಕು. ನೋಡಿದ್ರ ಚಿಕ್ಕಪ್ಪ ಅವ್ನ ಪೊಗರ್ನ, ಚಪ್ಲಿನ ಶಾಲಲ್ಲಿ ಸುತ್ಕೊಂಡು ಹೆಂಗ್ ಹೊಡೆದ ನಮ್ಗೆ. ಇಲ್ಲ, ಸುದೀಪ್ ಸರೇನೆ. ಬಿಕಾಸ್ ಆಲ್ವೇಸ್ ಸುದೀಪ್ ಸರ್ ಸಿನಿಮಾ ಆಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ, ಏನೇ ಪ್ರೋಗ್ರಾಮ್ ಬಂದ್ರೂ ಫಸ್ಟು ಅವಳೇ ಹೇಳೋದು, ಇದು ಬರ್ತಾಯಿದೆ ಹಾಕು ಅಂತ ಅಂದ್ಬಿಟ್ಟು. ಸೊ ಎಲ್ಲ ಗೊತ್ತಾಗೋಯ್ತು. ಅಷ್ಟು ಕ್ಯಾಮ್ರಾಗಳನ್ನು ಆ ದಿನ ನೀವು ನೋಡಿದಾಗ, ಎದುರಿಸಿದಾಗ ಏನು ಅನ್ನಿಸ್ತಾ ಇತ್ತು ನಿಮಗೆ? ನಿಮ್ಮ ಮನಸ್ಸಲ್ಲಿ ಏನು ಓಡ್ತಾ ಇತ್ತು? ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಅಂದರೆ ಆ ಟೈಮ್ನಲ್ಲಿ ನನಗೆ ಕ್ಯಾಮ್ರಾಗಳಿದೆ, ಇವ್ರಿಗೆ ಈ ಥರ ರಿಯಾಕ್ಷನ್ ಕೊಡಬೇಕು, ಆ ಥರ ರಿಯಾಕ್ಷನ್ ಕೊಡಬೇಕು ಅನ್ನೋದು ಯಾವುದೂ ನನ್ನ ತಲೆನಲ್ಲಿ ಇರಲಿಲ್ಲ. ಬಿಕಾಸ್ ನನ್ನ ಕಣ್ಣಲ್ಲಿ ನಾನು ಯಾವತ್ತೂ ನೀರು ಹಾಕ್ಸಿಲ್ಲ. ಕಣ್ಣು ತುಂಬಿಕೊಂಡು ಅವನ ಕಣ್ಣಿಂದ ಒಂದು ಹನಿ ಹಿಂಗೆ ಕೆಳಗೆ ಬಂದಾಗ ನನಗೆ ಹೊಟ್ಟೆ ಉರಿದೋಯ್ತು. ಬಿಕಾಸ್ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ನಾನು ಮಾಡದಿರೋ ತಪ್ಪಿಗೆ, ನನ್ನಿಂದ ಗೊತ್ತಿಲ್ಲದಿರೋ ಆಗಿರೋ ತಪ್ಪಿಗೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.